ನಮಸ್ಕಾರ ಎಲ್ಲರಿಗೆ ಜನಾರ್ದನ್ ಸರ್ ಮಾತಾಡ್ತಿರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಅಂತೂ ಇಂತೂ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ T20 ಕುರಿತಾಗಿರುವಂತಹ ವಿಡಿಯೋ ಈ ಚಾನಲಲ್ಲಿ ಬರ್ತಾ ಉಂಟು. ಅಂದರೆ ಸ್ಕ್ವಾಡ್ ಅನೌನ್ಸಾದಾಗಲೇ ವಿಡಿಯೋ ಮಾಡಬೇಕಂತೆಲ್ಲ ಡಿಸೈಡ್ ಮಾಡಿದ್ದೆ ಆ್ಯಂಡ್ ಕಮ್ಯುನಿಟಿ ಟ್ಯಾಬಲ್ಲಿ ಕೂಡ ಮೆನ್ಷನ್ ಮಾಡಿದೆ ಅನೌನ್ಸ್ಮೆಂಟ್ ಇದು T20 ಕುರಿತಾಗಿರೋಂಥ ವಿಡಿಯೋ ಬರ್ತದೆ ಅಂತ. ಬಟ್ ನಮ್ಮ ಹೆಲ್ತ್ ಅದೇ ಟೈಮ್ಗೆ ಕೈ ಕೊಟ್ಟು ಮಾರ್ರೆ ನಮಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ. ಈಗ ಸ್ವಲ್ಪ ರಿಕವರ್ ಆಗ್ತಾ ಇದ್ದೀನಿ, ಇನ್ನೂ ಸ್ವಲ್ಪ ಕೋಲ್ಡ್ ಉಂಟು, ನಿಮಗೆ ವಾಯ್ಸಲ್ಲಿ ಗೊತ್ತಾಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ಟೆಸ್ಟ್ ಸೀರೀಸ್ ಏನಿತ್ತು ಭಾರಿ ಆರಾಮ್ಸೆ ಇಂಡಿಯಾ ವಿನ್ ಆದರು, ನೀರು ಕುಡ್ದಾಗೆ ನಿರಾಯಾಸವಾಗಿ ಅಂತ ಹೇಳ್ತಾರಲ್ಲ ಆ ಥರ ವಿನ್ ಆದರು. ಈಗ ನಾಳೆಯಿಂದ T20 ಸೀರೀಸ್ ಸ್ಟಾರ್ಟ್ ಆಗ್ತಾ ಉಂಟು. 3 ಪಂದ್ಯಗಳ T20 ಸರಣಿ. ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದ ಅಡಿಯಲ್ಲಿ ಭಾರತ ತಂಡ ಪ್ರಕಟಗೊಂಡಿದೆ. ಫಸ್ಟ್ ಮ್ಯಾಚ್ ಆಗ್ತಾ ಇರೋದು ಗ್ವಾಲಿಯರಲ್ಲಿ, ಅದಾದಮೇಲೆ ನ್ಯೂ ಡೆಲ್ಲಿಯಲ್ಲಿ, ಅದಾದಮೇಲೆ ಸೌತಿಗೆ ಬರ್ತಾರೆ. ಲಾಸ್ಟ್ ಮ್ಯಾಚ್ ಹೈದರಾಬಾದಲ್ಲಿ ಮ್ಯಾಚ್ ಆಗ್ತಾ ಇರೋದು. ಸ್ಕ್ವಾಡ್ ಅನೌನ್ಸ್ ಆದಾಗ ನನಗೆ ಪರ್ಸ್ನಲಿ ಶಾಕ್ ಆಯಿತು. ಯಾಕೆ ಅಂತ ಹೇಳಿದರೆ ದಿಸ್ ಈಸ್ ದ ಸ್ಕ್ವಾಡ್. ನಿಮಗೆ ಕೆಳಗೆ ಕಾಣ್ತಾ ಉಂಟಲ್ಲ ನೋಡಿ, ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ನು, ಅಭಿಷೇಕ್ ಶರ್ಮಾ ಅವರಿದ್ದಾರೆ, ಸಂಜು ಸ್ಯಾಮ್ಸನ್ ಅವರ ಜೊತೆ ಜಿತೇಶ್ ಶರ್ಮಾ ಅವರಿದ್ದಾರೆ. ಬಟ್ ಸಂಜು ಸ್ಯಾಮ್ಸನ್ ಅವ್ರನ್ನೇ ಮೇಯ್ನ್ ಕೀಪರ್ ಆಗಿ ತಂಡದಲ್ಲಿ ಇಟ್ಕೊಳ್ತಾರೆ. ರಿಂಕು ಸಿಂಗ್ ಅಫ್ಕೋರ್ಸ್ ಅವ್ರು ಇರಲೇಬೇಕು, ದ ಫಿನಿಷರ್. ಹಾರ್ದಿಕ್ ಪಾಂಡ್ಯ, ರಿಯಾನ್ ಪರಾಗ್, ನಿತೀಶ್ ಕುಮಾರ್ ರೆಡ್ಡಿ ಅವರನ್ನು ಸ್ಕ್ವಾಡಲ್ಲಿ ತಗೊಂಡಿರೋದು ಸ್ವಲ್ಪ ನನಗೆ ಶಾಕಿಂಗ್ ಅಂತ ಅನಿಸಿತು. ಇದು ಲಿಟ್ರಲಿ ಬೇಸ್ಡ್ ಆನ್ IPL ಪರ್ಫಾರ್ಮೆನ್ಸ್ ಅಂತ ಅಂದ್ಕೊಂಡಿದ್ದೇನೆ, ಅಥವಾ ಅವರ ದೇಶೀಯ ಕ್ರಿಕೆಟಲ್ಲಿ ಸಹ ಅದೇ ಥರದ ಪ್ರದರ್ಶನ ಕೊಟ್ಟಿದ್ದಾರಾ ಇಲ್ವೋ ನಂಗೆ ಗೊತ್ತಿಲ್ಲ. ಶಿವಮ್ ದುಬೆ ಅವರಿದ್ದಾರೆ, ಅವರು T20 ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಸಹ ಇದ್ದರು. ವಾಷಿಂಗ್ಟನ್ ಸುಂದರ್, ರವಿ ಬಿಷ್ಣೋಯ್, ವರುಣ್ ಚಕ್ರವರ್ತಿ 3 ಸ್ಪಿನ್ನರ್ಸನ್ನು ಸ್ಕ್ವಾಡಲ್ಲಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಅದೇ ಜಿತೇಶ್ ಶರ್ಮಾ ಹೇಳಿದೆ, ಬೂಮ್ರಾ ಮತ್ತು ಸಿರಾಜ್ ಅವರಿಗೆ ರೆಸ್ಟ್ ಕೊಟ್ಟದ್ರಿಂದಾಗಿ ಹರ್ಷ್ದೀಪ್ ಸಿಂಗ್ ಅವರೇ ಬೌಲಿಂಗ್ ಇದು ಮುಂಚೂಣಿ ನಾಯಕತ್ವ ಅಂತ ಹೇಳ್ತಾರಲ್ಲ ಹಾಗೆ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಅವರೇ ಸೀನಿಯರ್ ಫಾಸ್ಟ್ ಬೌಲರು. ಮತ್ತು ಅಲ್ಲಿ ಹರ್ಷಿತ್ ರಾಣಾ ಮತ್ತು ಮಯಾಂಕ್ ಯಾದವ್ ಅವ್ರನ್ನ T20 ಸ್ಕ್ವಾಡಲ್ಲಿ ಅನೌನ್ಸ್ ಮಾಡಿದ್ದಾರೆ. ನಿಮಗೆ ಸಡನ್ನ ನೋಡಿದಾಗ ಯಶಸ್ವಿ ಜೈಸ್ವಾಲ್ ಎಲ್ಲಿ ಮಾರ್ರೆ, ಗಾಯಕ್ವಾಡ್ ಎಲ್ಲಿ ಮಾರ್ರೆ ಅಂತ ಅನ್ನಿಸ್ಬೋದು. ನನಗೆ ಸಹ ಹಾಗೆ ಅನಿಸಿತು. ಯಾಕಂತಂದರೆ ಈ 2 ಪ್ಲೇಯರ್ಸ್ ಯಶಸ್ವಿ ಜೈಸ್ವಾಲ್ ಮತ್ತು ಗಾಯಕ್ವಾಡ್ 4th ಮತ್ತು 9th ರ್ಯಾಂಕಲ್ಲಿರುವಂಥ ಆಟಗಾರರು. T20ಯಲ್ಲಿ T20 ರ್ಯಾಂಕಿಂಗಲ್ಲಿ 4ನೇ ಆಟಗಾರ ಯಶಸ್ವಿ ಜೈಸ್ವಾಲ್, ನಂಬರ್ 9ನಲ್ಲಿ ಗಾಯಕ್ವಾಡ್ ಅವರು ಇರೋದು. ಸೊ ಅವರಿಬ್ಬರು ತಂಡದಲ್ಲಿ ಇಲ್ಲ. ನಂಗೆ ತುಂಬ ಶಾಕಿಂಗ್ ಆಯಿತು. ರೆಸ್ಟ್ ಇರ್ಬೋದು ಅಥವಾ ರೊಟೇಷನ್ ಪಾಲಿಸಿ ಇರಬಹುದು, ಅದು ಅವರಿಗೆ ಕನ್ವೆ ಮಾಡಿರ್ಬೋದು. ಬಟ್ ನನ್ನ ಒಂದು ಅನಿಸಿಕೆ ಏನಂತಂದರೆ ಅದನ್ನು ಫ್ಯಾನ್ಸಿಗೆ ಸಹ ಕನ್ವೆ ಮಾಡಬೇಕು. ಅವರಿಬ್ಬರನ್ನ ನಾವೇನು ಹೊರಗಿಡ್ತಾ ಇಲ್ಲ, ಬಟ್ ರೊಟೇಷನ್ ಪಾಲಿಸಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರೋದರಿಂದಾಗಿ ಎಲ್ಲರನ್ನು ಸಹ 15 ಜನರ ಸ್ಕ್ವಾಡಲ್ಲಿ ಅನೌನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಓಪನರ್ ಸ್ಲಾಟಲ್ಲಿ ನಾವು ರೊಟೇಷನ್ ಪಾಲಿಸಿ ಮಾಡ್ತೇವೆ ಅಂತ ಹೇಳಿದರೆ ಚೆನ್ನಾಗಿತ್ತು, ಅಥವಾ ಹೇಳಿದಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಹೇಳಿರ್ಬೋದು, ಹೇಳಿದರೆ ಐ ಆಮ್ ರಿಯಲಿ ಸಾರಿ. ಈವನ್ ಗಿಲ್ ಕೂಡ ಇಲ್ಲ. ಸೊ ಅವರಿಗೆಲ್ಲ ರೆಸ್ಟ್ ಕೊಟ್ಟಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಬಟ್ ಸ್ಟಿಲ್ ಸ್ವಲ್ಪ ಶಾಕ್ ಆಯ್ತು ನನಗೆ, ಇದು ಹೇಗೆ ಮರ್ರೆ ಅಂತ. ಮೇ ಬಿ ನೆಕ್ಸ್ಟ್ ಸೀರೀಸಲ್ಲಿ ಗಾಯಕ್ವಾಡು, ಗಿಲ್ ಮತ್ತು ಯಶಸ್ವಿ ಜೈಸ್ವಾಲ್ ಅವರಿಗೆ ಚಾನ್ಸ್ ಸಿಗ್ಬೋದು, ಅಭಿಷೇಕ್ ಶರ್ಮಾ ಅವ್ರನ್ನ ರೆಸ್ಟ್ ಮಾಡ್ಬೋದು, ಈ ಥರ ಇರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇದರಲ್ಲಿ ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು, ನಾಳೆ ಸ್ಟಾರ್ಟ್ ಆಗುವ ಮ್ಯಾಚಲ್ಲಿ ಪ್ಲೇಯಿಂಗ್ 11 ಯಾವ ಥರ ಇರಬಹುದು ಅಂತ ನಾನು ಸುಮ್ಮನೆ ಮಾಡಿಟ್ಟಿದ್ದೇನೆ. ಒಂದು ನಿಮಿಷ ಪಟಕ ಬಂತಲ್ಲ. ಸಂಜು ಸ್ಯಾಮ್ಸನ್ ಅವ್ರನ್ನ ಓಪನಿಂಗ್ ಆಗಿ ಕಳಿಸಬಹುದು, ಓಪನರ್ ಆಗಿ, ಒನ್ ಆಫ್ ದ ಓಪನರ್ಸ್ ಆಗಿ ಕಳಿಸಬಹುದು. ಯಾಕಂತಂದರೆ ಮತ್ತೆ ಪುನಃ ಎಲ್ಲಿ ಅವ್ರನ್ನ ಫಿಟ್ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಆ್ಯಂಡ್ ಅವರು 1 ಡೌನಲ್ಲಿ ಆಡಿರೋದ್ರಿಂದಾಗಿ IPLಲ್ಲೆಲ್ಲ, ಸೊ ಓಪನರ್ ಆಗಿ ಆಡೋದು ದೊಡ್ಡ ವಿಷಯ ಅಲ್ಲ ಅಂತ ಅಂದ್ಕೊಂಡಿದ್ದೇನೆ. ಓಪನರ್ ಆಗಿ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ. 1 ಡೌನಲ್ಲಿ ನಮ್ಮ ನಂಬರ್ 2 ಬ್ಯಾಟ್ಸ್ಮನ್, ವಿಶ್ವದ T20 ಕ್ರಿಕೆಟಲ್ಲಿ ರ್ಯಾಂಕಿಂಗ್ ನಂಬರ್ 2 ಅಲ್ಲಿ ಉಂಟು ಅವ್ರದ್ದು, ದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ನಂಬರ್ 3ಯಲ್ಲಿ. ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಅವರಿಗೆ ಬಡ್ತಿ ಸಿಗ್ಬೋದು. 2 ವಿಕೆಟ್ ಹೋದ ಕೂಡಲೇ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕಳಿಸ್ಬೋದು ಅಂತ ನಂಗೆ ಅಂದ್ಕೊಂಡಿದ್ದೇನೆ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಅವರು ತಂಡದಲ್ಲಿ 3rd ಸೀಮರ್ ಆಗಿ, ಖಂಡಿತ ಅವರನ್ನು 3rd ಸೀಮರ್ ಆಗಿ ಇಟ್ಕೊಳ್ತಾರೆ. 3 ಸೀಮರ್ಸ್ ಜೊತೆಗೆ ಭಾರತ ತಂಡ ಹೋಗೋದು ಡೌಟ್ ಅಂತ ಅನ್ನಿಸ್ತಾ ಉಂಟು. ಇವರನ್ನು 3rd ಬೌಲರ್ ಆಗಿ ಯೂಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೇನೆ ಹಾರ್ದಿಕ್ ಪಾಂಡ್ಯ. ಅದಾದಮೇಲೆ ಶಿವಮ್ ದುಬೆ ಅವರಿಗೆ ಕೂಡ ಚಾನ್ಸ್ ಸಿಗುವಂತಹ ಸಾಧ್ಯತೆ ಜಾಸ್ತಿ ಇದೆ ಸ್ಕ್ವಾಡಲ್ಲಿ. ಶಿವಮ್ ದುಬೆ. ಅದಾದಮೇಲೆ ಬರೋದು ಸ್ಪಿನ್ ಆಲ್ರೌಂಡರು ರಿಯಾನ್ ಪರಾಗ್, ಒಳ್ಳೆ ಕೆಪಾಸಿಟಿ ಉಂಟು. ಮುಂದೆ ಬರುವಂಥ ದಿನಗಳಲ್ಲಿ ಕನ್ಸಿಸ್ಟೆಂಟಾಗಿ ಆಡಿದರೆ ದೊಡ್ಡ ಆಧಾರ ಸ್ತಂಭ ಆಗ್ತಾರೆ T20 ಕ್ರಿಕೆಟಲ್ಲಿ. ಒಬ್ಬ
ರವೀಂದ್ರ ಜಡೇಜಾ ಥರ ಒಂದು ಒಳ್ಳೆ ಆಲ್ರೌಂಡರ್ ಆಗಿ ಪರಿಗಣಿಸ್ತಾರೆ ಇಂಡಿಯನ್ ತಂಡದಲ್ಲಿ ಇವರನ್ನು ಅಂತ ಅಂದ್ಕೊಂಡಿದ್ದಾನೆ. ಅದಾದಮೇಲೆ ದ ಫಿನಿಷರ್ ರಿಂಕು ಸಿಂಗ್. ಇದಿಷ್ಟು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್, ಕೋರ್ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಂತ. ಅದಾದಮೇಲೆ ಒಂದು ಬ್ಯಾಟಿಂಗ್ ಆಲ್ರೌಂಡರ್ ಬೌಲಿಂಗ್ ಆಲ್ರೌಂಡರ್, ಬ್ಯಾಟಿಂಗ್ ಅಲ್ಲ ಸಾರಿ, ಬೌಲಿಂಗ್ ಆಲ್ರೌಂಡರ್ ಆಗಿ ವಾಷಿಂಗ್ಟನ್ ಸುಂದರ್ ಅವ್ರನ್ನ ಇಟ್ಕೊಳ್ಬೋದು ತಂಡದಲ್ಲಿ. ಆ್ಯಂಡ್ ಅವರು ಮತ್ತು ರವಿ ಬಿಷ್ಣೋಯ್ 2 ಸ್ಪಿನ್ನರು, ಮತ್ತು ಹರ್ಷ್ದೀಪ್ ಸಿಂಗ್ ಏನು ಫಾಸ್ಟ್ ಬೌಲಿಂಗ್ ಇದು ಮುಂಚೂಣಿಯಲ್ಲಿ ಅವರು ಇರ್ತಾರೆ, ಅವರಿಗೆ ಸಪೋರ್ಟ್ ಕೊಡಲಿಕ್ಕೆ ಹರ್ಷಿತ್ ರಾಣಾ ಖಂಡಿತ ಅವರು ಆಡ್ತಾರೆ ಅಂತ ಅನ್ನಿಸ್ತಾ ಉಂಟು. ಸೊ ಆದ್ದರಿಂದ ಮಯಾಂಕ್ ಯಾದವ್ ಅವರಿಗೆ ಚಾನ್ಸ್ ಸಿಗೋದು ಡೌಟು. ಅಟ್ಲೀಸ್ಟ್ ಫಸ್ಟ್ 2 T20ಯಲ್ಲಿ ಮಯಾಂಕ್ ಯಾದವ್ ಅವರು ಡೆಬ್ಯೂ ಮಾಡೋದು ಡೌಟ್ ಅಂತ ಅಂದ್ಕೊಂಡಿದ್ದೇನೆ ನಾನು. ಎಲ್ಲರೂ ಇಲ್ಲ 3 ಸೀಮರ್ಸ್ ಜೊತೆಗೆ ಹೋಗುವಂತಿದ್ರೆ ಆವಾಗ ಮಯಾಂಕ್ ಯಾದವ್ ಅವ್ರನ್ನ ಇಟ್ಕೊಂಡು ಐದರ್ ವಾಷಿಂಗ್ಟನ್ ಸುಂದರ್ ಅಥವಾ ರವಿ ಬಿಷ್ಣೋಯ್ ಜೊತೆ ಟೀಮ್ ಹೋಗ್ತದೆ. ನನ್ನ ಪ್ರಕಾರ 2 ಸೀಮರ್ಸ್ ಜೊತೆ ಹೋಗ್ತಾರೆ. ಯಾಕಂತಂದರೆ ಇನ್ನೊಂದು ಸೀಮರ್ ಆಪ್ಷನ್ ಹಾರ್ದಿಕ್ ಪಾಂಡ್ಯ ಅವರಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರು ಓಡಿಸ್ಕೊಂಡ್ರೆ ಬೌಲಿಂಗ್ ಹಾಕಲಿಕ್ಕೆ ಶಿವಮ್ ದುಬೆ ಅವರು ಇದ್ದಾರೆ. ಸೊ ಆದ್ದರಿಂದ 3 ಫಾಸ್ಟ್ ಬೌಲರ್ಸ್ ಹೋಗೋದು ಡೌಟ್ ಅಂತ ಅಂದ್ಕೊಂಡಿದ್ದೇನೆ. ಅವರ ಜೊತೆಗೆ ಬೆಂಚಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ನಿತೀಶ್ ರೆಡ್ಡಿ ಅವರಿಗೆ ಕೂಡ ಫಸ್ಟ್ 2 ಮ್ಯಾಚಸಲ್ಲಿ ಅವರಿಗೆ ಡೆಬ್ಯೂ ಚಾನ್ಸ್ ಸಿಗೋದು ಭಾರಿ ಡೌಟ್ ಅಂತವೇ ನಾನು ಅಂದ್ಕೊಂಡಿದ್ದೇನೆ. ಜಿತೇಶ್ ಶರ್ಮಾ ಅವರಿಗೆ ಸಹ ಫಸ್ಟ್ 2 ಮ್ಯಾಚಸಲ್ಲಿ ಚಾನ್ಸ್ ಸಿಗೋದಿಲ್ಲ. ಆ್ಯಂಡ್ ವರುಣ್ ಚಕ್ರವರ್ತಿ ಅವರನ್ನು ಸಹ ಬೆಂಚಲ್ಲಿ ಇಡಬಹುದು ಅಂತ ಅಂದ್ಕೊಂಡಿದ್ದೇನೆ. ಫಸ್ಟ್ 2 ಮ್ಯಾಚು ಭಾರತ ನಿರಾಯಾಸವಾಗಿ ಗೆದ್ದರೆ, ಆರಾಮ್ಸೆ ಗೆದ್ದರೆ, ಟೆಸ್ಟ್ ಸೀರೀಸಲ್ಲಿ ವಿನ್ ಆದ್ರಲ್ಲ ಆ ಥರದ ಆರಾಮದಾಯಕ ವಿಜಯ ಸಿಕ್ಕಿದರೆ ಆಗ ಥರ್ಡ್ T20ಗೆ ಶಿವಮ್ ದುಬೆ ಅಥವಾ ಹಾರ್ದಿಕ್ ಪಾಂಡ್ಯ ಅವರಿಗೆ ರೆಸ್ಟ್ ಕೊಟ್ಟು ನಿತೀಶ್ ರೆಡ್ಡಿ ಅವ್ರನ್ನ ಆಡಿಸ್ಬೋದು. ಹಾಗೆಯೇ ವಾಷಿಂಗ್ಟನ್ ಸುಂದರ್ ಮತ್ತು ರವಿ ಬಿಷ್ಣೋಯ್ ಅವರಿಬ್ಬರಲ್ಲಿ ಒಬ್ಬರಿಗೆ ರೆಸ್ಟ್ ಕೊಟ್ಟು ವರುಣ್ ಚಕ್ರವರ್ತಿ ಅವ್ರನ್ನ ಆಡಿಸ್ಬೋದು. ಸಂಜು ಸ್ಯಾಮ್ಸನ್ಗೆ ರೆಸ್ಟ್ ಕೊಡೋದು ಡೌಟ್. ಸೊ ಜಿತೇಶ್ ಶರ್ಮಾ ಅವರಿಗೆ ಚಾನ್ಸ್ ಸಿಗೋದು ಡೌಟು. ಅಂಟಿಲ್ ಆ್ಯಂಡ್ ಅನ್ಲೆಸ್ 2 ಮ್ಯಾಚಲ್ಲಿ ಸಂಜು ಸ್ಯಾಮ್ಸನ್ ಅವರು ತೀರಾ ಕೆಟ್ಟದಾಗಿ ಪ್ರದರ್ಶನ ಕೊಟ್ಟರೆ ಅವರನ್ನು ತೆಗೆದು ಜಿತೇಶ್ ಶರ್ಮಾ ಅವ್ರನ್ನ ಆಡಿಸ್ಬೋದು ಥರ್ಡ್ ಮ್ಯಾಚಲ್ಲಿ. ಆ್ಯಂಡ್ ಅದೇ ಫಾಸ್ಟ್ ಬೌಲಿಂಗಲ್ಲಿ ಹರ್ಷಿತ್ ರಾಣಾ ಅವರಿಗೆ ರೆಸ್ಟ್ ಕೊಟ್ಟು ಮಯಾಂಕ್ ಯಾದವ್ ಅವರಿಗೆ ಥರ್ಡ್ ಮ್ಯಾಚಲ್ಲಿ ಆಡಿಸಬಹುದು. ಬಟ್ ಫಸ್ಟ್ 2 ಮ್ಯಾಚ್ಗಳನ್ನು ಭಾರತ ಗೆಲ್ಲಬೇಕು. ಆಗ ಮಾತ್ರ ಬೆಂಚಲ್ಲಿರುವಂಥ ಆಟಗಾರರಿಗೆ ಚಾನ್ಸ್ ಸಿಗ್ಬೋದು ಅಂತ ನನಗೆ ಅನ್ನಿಸ್ತಾ ಉಂಟು. ನಿಮಗೆ ಎಂತ ಅನ್ನಿಸ್ತಾ ಉಂಟಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಮೋಸ್ಟ್ ಪ್ರೊಬ್ಯಾಬ್ಲಿ ಇದು ಪ್ಲೇಯಿಂಗ್ 11 ಇರ್ತದೆ ಅಂತ ನನಗೆ ಯಾಕೋ ಸ್ಟ್ರಾಂಗಾಗಿ ಅನ್ನಿಸ್ತಾ ಉಂಟು. ಆ್ಯಂಡ್ ನಾನು ಹೇಳಿದ್ನಲ್ಲ ಯಾಕೆ ರೆಸ್ಟ್ ಕೊಟ್ಟಿದ್ದೇವಾ ಇಲ್ವೋ ಅಂತ ನಮಗೆ ಸಹ ಹೇಳಬೇಕು ಟೀಮ್ ಮ್ಯಾನೇಜ್ಮೆಂಟು, ಒಂದು ಪ್ರೆಸ್ ಕರೆದು. ಯಾಕೆ ಅಂತಂದರೆ ಈಗ ಕ್ರಿಕೆಟ್ ನೋಡೋರ ಸಂಖ್ಯೆ ಭಯಂಕರ ಜಾಸ್ತಿ ಆಗಿದೆ. ಜಿಯೋ ಸಿನಿಮಾ ಅಂತಲೇ ತಗೊಳ್ಳಿ. ಜಿಯೋ ಸಿನಿಮಾದಲ್ಲಿ ಕನ್ನಡ, ತೆಲುಗು, ತಮಿಳ್, ಭೋಜ್ಪುರಿ, ಬೆಂಗಾಲಿ, ಹಿಂದಿ, ಇಂಗ್ಲೀಷ್, ಹರಿಯಾಣ್ವಿ ಇಷ್ಟು ಭಾಷೆಗಳಲ್ಲಿ ಚಾನಲ್ ಓಪನ್ ಆಗಿರೋದ್ರಿಂದಾಗಿ ಆ್ಯಂಡ್ ಮೊಬೈಲಲ್ಲಿ ಸಹ ನೋಡ್ಬೋದು. ಮೊದಲೆಲ್ಲ ಟಿ ವಿಯಲ್ಲಿ ಮಾತ್ರ ನೋಡಬೇಕಿತ್ತು, ಈಗ ಎಲ್ಲಿ ಕೂತ್ಕೊಂಡು ಸಹ ಮ್ಯಾಚ್ ನೋಡ್ಬೋದು. ಸೊ ವ್ಯೂವರ್ಶಿಪ್ ಅಷ್ಟು ಜಾಸ್ತಿ ಇರೋದ್ರಿಂದಾಗಿ ವ್ಯೂವರ್ಸನ್ನು ಒಂದು ಗಮನದಲ್ಲಿ ಇಟ್ಕೊಂಡು ನಾವು ರೊಟೇಷನ್ ಪಾಲಿಸಿ ಮಾಡ್ತಿದ್ದೇವಾ ಇಲ್ವಾ ಏನು ಅಂತ ಒಂದು ಕ್ಲಾರಿಫಿಕೇಷನ್ ಕೊಟ್ಟರೆ ಆಗ ಇವನು ಯಾಕಿಲ್ಲ ಅವನು ಯಾಕಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವಾರ ಆಗೋದು ಸ್ವಲ್ಪ ಕಡಿಮೆ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಎಗೈನ್ ಅವರು ರೀಸನ್ ಆಲ್ರೆಡಿ ಕೊಟ್ಟಿದ್ರೆ ಸಾರಿ, ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು. ರೀಸನ್ ಕೊಟ್ಟಿದ್ರೆ ಸೂಪರ್, ಬಟ್ ರೀಸನ್ ಕೊಡಬೇಕು ಅನ್ನೋದು ನನ್ನ ವಾದ. ಅದಕ್ಕೆ ಸಹ ನೀವೆಂತ ಹೇಳ್ತೀರಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿಯಾಗಿದೆ, ಬರುವ ನಮಸ್ಕಾರ.